ವೇಮನ ಏಮನ ಯಾವುದೂ ಇಲ್ಲ. ನಾವೆಲ್ಲ ಇಲ್ಲಿ ಮೂಲ ಇಲ್ಲೇ ನಮ್ಮ ತಾತ ಹುಟ್ಟಿರೋದೇ ಇಲ್ಲೇ, ನಮ್ಮ ಮುತ್ತಾತ ಹುಟ್ಟಿರೋದೇ ಇಲ್ಲೇ, ನಮ್ಮ ತಾಯಿ ಕೂಡ ಚಿಕ್ಕಬಳ್ಳಾಪುರದವ್ರೇ. ಯಾಕೆ ಬೇಕು ಜಾತಿ ಅಂತೇಳಿ? ನೀನು ಮದುವೆ ಆಗಬೇಕಾ ಜಾತಿ ನೋಡಿ ಮಾಡ್ಕೊ, ನಾವು ಜಾತಿ ಬಿಟ್ಟು ಮದುವೆ ಮಾಡ್ಕೊತೀವಿ. ಅದು ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿಯವರೆಗೂ ಇಲ್ಲದೇ ಇರ್ತಕ್ಕಂಥ ಈ ವಿಚಾರವನ್ನು ಯಾಕೆ ತೆಗಿತೀರಿ? ಚಿಕ್ಕಬಳ್ಳಾಪುರದಲ್ಲಿ ಎಂಥ ಪ್ರಕ್ಷುಬ್ಧ ವಾತಾವರಣ ಉಂಟಾಗೈತೆ ನಿಮ್ಗೆ ಗೊತ್ತಿರ್ಬೋದು. ಇವತ್ತು ಸದಾನಂದ ಗೌಡ್ರಿಗೆ ನಾನೇನು ಅಂದೆ ಅಂತೇಳಿ ಭಾಳ ಹೋರಾಟ ಮಾಡಿದ್ರು. ಆದರೆ ಅಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನೇನಂದವ್ರೆ, ಇಲ್ಲಿ ನಮ್ಮ ಮುಖಂಡರು ಕುಮಾರಸ್ವಾಮಿ ಪರವಾಗಿ ಏನು ಹೋರಾಟ ಮಾಡವ್ರೆ ಇವರು. ಅಶೋಕರ ಬಗ್ಗೆ ಕೆಲವರು ಕೇವಲವಾಗಿ ಮಾತಾಡಿದರು. ಇವು ನಮ್ಮ ಜಾತಿಯವರು ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಯಾರನ್ನ ಇವರೊಂದು ಹೋರಾಟ ಮಾಡವ್ರ? ಸಿ ಟಿ ರವಿಯವ್ರ ಮೇಲೆ ಕೇಸ್ಗಳಾಕಿ ಅವ್ರ ಮೇಲೆ ಹೀನಾಯ ತೊಗೊಂಡು ಅವ್ರಿಗೆ ಎಷ್ಟೊಂದು ಟಾರ್ಚರ್ ಕೊಟ್ಟರು. ಈ ನಮ್ಮ ಸಂಘದವ್ರ ಪಾಪ ಏನಾದರೂ ಅವ್ರಿಗೇನೋ ಬೆಂಬಲ ಕೊಟ್ಟರು. ವಿಶ್ವನಾಥ್ ಮಾತ್ರ ಇವ್ರಿಗೆ ವಿರೋಧ. ಬೇರೆಯವ್ರ ಪರವಾಗಿ ನಿಂತ್ಕೊಬೇಕಾಗಿತ್ತಲ್ಲ. ಪ್ರದೀಪ್ ಈಶ್ವರರು ಯಾವ ಥರ ಮಾತಾಡೋರೆ ಅಂತೇಳಿ ನಿಮ್ಗೆ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ. ನಾನೇನದ್ರ ಬಗ್ಗೆ ಭಾಳ ವಿಸ್ತಾರ ಮಾಡೋಕ್ಕಲ್ಲ. ಕುಮಾರಸ್ವಾಮಿ ಅವ್ರಿಗೆ ಹಿಂಗಂತಾರೆ. ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಅವರ ತಂದೆಯವರು ನಮ್ಮ ರಾಷ್ಟ್ರದ ಪ್ರಧಾನಿಗಳಾಗಿದ್ದಂಥವ್ರು, ಪ್ರಸ್ತುತ ಕೇಂದ್ರ ಸಚಿವರು. ನಿಮ್ಗೆ ಆ ಅಭಿಮಾನ ಎಲ್ಲೋಯ್ತು ಇವಾಗ? ಯಾಕೆ ಮಾತಾಡಿಲ್ಲ ನೀವು? ಯಾಕಂದರೆ ಇಲ್ಲಿರೋರೆಲ್ಲ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಅವರು, ಮಾತಾಡೋಂಗಿಲ್ಲ. ಇದು ಎಲ್ಲ ಜನಗಳು ಕೂಡ ಅರ್ಥ ಆಗ್ತಾಯಿದೆ ಇವ್ರು ಯಾವುದಕ್ಕೋಸ್ಕರ ಮಾಡ್ತಾರೆ ಅಂತೇಳಿ. ಅವ್ರ ಗುರಿ ನೀವು ನೋಡಿರ್ಬೋದು, ನೆನ್ನೆ ಮಾತಾಡಿದ್ದು. ನಮ್ಮ ಮುಂದಿನ ಗುರಿ 28 ಚುನಾವಣೆ. ಎಲ್ಲಿಗೋದ್ರೂ ಅವ್ರು ಎಲೆಕ್ಷನ್ ಬರ್ತಾರೆ. ಭಾಳ ಬೇಗ ಏನಾರ 6 ತಿಂಗಳಲ್ಲಿ ಎಲೆಕ್ಷನ್ ಆದರೂ ನಾನು ರೆಡಿ ಇದ್ದೀನಿ. 3 ತಿಂಗಳಿಗಾದರೂ ಎಲೆಕ್ಷನ್ ಇದ್ದೀನಿ. ಅದಕ್ಕೆ ಮೊದಲು ಸ್ಥಳೀಯ ಎಲೆಕ್ಷನ್ ನಡೀತವೆ. GBA, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ. ಅಲ್ಲಿ ಬಲ ನೋಡೋಣ. ಫಸ್ಟ್ ಆ ಎಲೆಕ್ಷನ್ ಮಾಡ್ತೀನಿ ನಾನು ಅತ್ಲ ಕಡೆಗೆ. ಆವಾಗ ನಿಮ್ದು ಏನು ಪಾರ್ಟಿಯಿಂದ, ನೀವು ಯಾವ ಪಾರ್ಟಿಯಿಂದ ನಿಂತ್ಕೊತೀರಿ ಏನು ಅನ್ನೋದು ಕೂಡ ಆಗಬೇಕು. ಇವತ್ತು ನಾವು NDA ಜೊತೆಯಲ್ಲಿದ್ದೀವಿ. JDS ನಮ್ಮ ಜೊತೆಯಲ್ಲಿದೆ. ನಾಳೆ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಮುಂದಿನ ಚುನಾವಣೆಗಳಲ್ಲಿ ನಮ್ಮ ವರಿಷ್ಠರು ಏನು ಹೇಳ್ತಾರೋ ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಅವರನ್ನೂ ಸೇರಿಸ್ಕೊಂಡು ಇದನ್ನು ಮಾಡೋಕ್ಕೆ ಹೋಗೋದು ಬೇಡ. ಇವತ್ತು ಕೆಲವರು ಐರನ್ ಲೆಗ್ ಅಂತ ಹೇಳ್ತಾರೆ. ಇಲ್ಲಿದ್ದಾಗೂ ಪಕ್ಷ ಹಾಳಾಗಿ ಹೋಗ್ತದೆ, ಅಲ್ಲೋದಾಗೂ ಹಾಳಾಗಿ ಹೋಗ್ತದೆ. ಅದು ಅರಿವಿರಬೇಕು. ಒಕ್ಕಲಿಗರ ಸಂಘದ ಹೆಸರಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ದು ಬಹುತೇಕ ಕಾಂಗ್ರೆಸ್ ಅವ್ರ ಪಾಪ. ನಮ್ಮ ಕೇಶವರಾಜಣ್ಣ ಇರ್ಬೋದು, ಇವರೆಲ್ಲ ಸೇರಿ ಸಾಕಷ್ಟು ಶ್ರಮಪಟ್ಟು ಜಯಂತ್ಯೋತ್ಸವ ಮಾಡಿದ್ರು. ಅದರ ಹೆಸರು ಬಂದಿದ್ದು MP ಅವ್ರ ಜಯಂತ್ಯೋತ್ಸವ, MLA ಜಯಂತ್ಯೋತ್ಸವ ಅಂತ ಬಂದೋಯ್ತು. ಇದು ಬೇಕಾ ಅಂತೇಳಿ ಅಷ್ಟೇ. ಈ ವೇಮನ ಜಯಂತಿ ಮಾಡಲಿ ಅಂತ ಹೇಳ್ತಾಯಿದ್ರು. ನೆನ್ನೆ ಯಾರೋ ಒಬ್ಬ ಅದ್ಭುತವಾದಂಥ ವ್ಯಕ್ತಿ, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ನಾನು, ಕ್ಯಾಟಗರಿ ಮಾಡಿಕೊಟ್ಟಿದ್ದು ನಾವು, ಚುನಾವಣೆಗೆ ಗೆಲ್ಲಿಸಿದ್ದು ನಾವು, ಸ್ಥಾಯಿ ಸಮಿತಿ ಅಧ್ಯಕ್ಷನ ಮಾಡಿದ್ದು ನಾನೇ. ಅದರಲ್ಲಿ ಏನೈತೆ, ನನ್ನ ಕೋಟ ಅಂತೇಳಿ ತಗೊಂಡು ಮಾಡಿದ್ದೀನಿ. ಇವತ್ತು ಅವರು ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಬರ್ತದೆ ಅಂತೇಳಿ ಬಾಯಿಗೆ ಬಂದಂಗೆ ಕೂಡ ಮಾತಾಡ್ತಾವ್ರೆ. ವೇಮನ ಜಯಂತಿಯನ್ನು ಕೂಡ ತಹಸೀಲ್ದಾರ್ ಆಫೀಸಲ್ಲಿ ನಾವು ಮಾಡ್ತೀವಿ. ಈಗಲೂ ಫೋಟೋಗಳವೆ ಅಲ್ಲಿ ನೋಡ್ಬೋದು. ಯಾರ್ದು ಬಿಡಲ್ಲ. ಯಾವ್ಯಾವ ಸರ್ಕಾರಿ ಘೋಷಣೆ ಮಾಡವ್ರೆ ಎಲ್ಲವನ್ನೂ ನಾವು ಮಾಡ್ತೀವಿ. ಅದಾದಮೇಲೆ ಅಲ್ಲಿ ವೇಮನ ಸಂಘ ಐತೆ, ಅಲ್ಲೂ ಹೋಗಿ ನಾನು ರಕ್ತದಾನ ಶಿಬಿರಕ್ಕೆ ಪ್ರತಿ ವರ್ಷ ಹೋಗ್ತೀನಿ. ನಾನು ಅತ್ಲ ಕಡೆಗೆ ನಾನು ಹೇಳ್ದಲ್ಲ, ನಾನು ಜಾತಿಯನ್ನು ಇವತ್ತುವರೆಗೂ ನಾನು SC ಅಂತ ಅನ್ನಲ್ಲ. ನಾನು ವೆಂಕಟೇಶ್ ಬಾ ಅಂತೀನಿ, ಮುರಳಿ ಬಾ ಅಂತೀನಿ, ಸೀನು ಬಾ ಅಂತ ಹೇಳ್ತೀನಿ. ನಾನು ಯಾರನ್ನೂ ಕೂಡ ಜಾತಿ ಹಿಡಿದು ನಾವು ಕರೆಯೋಕ್ಕೆ ಹೋಗೋದೇ ಇಲ್ಲ. ನನ್ನ ಅತ್ಲ ಕೂಡ ಇವತ್ತು ಯಲಾಂಕ ಕೆಂಪೇಗೌಡರ ಆದರ್ಶದ ಮೇಲೆ ಇರ್ತಕ್ಕಂಥದ್ದು. ಸೊ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ, ಕೈ ಮುಗಿದು ಕೇಳ್ಕೊತೀನಿ. ನಿಮ್ದು ಏನಾರ ರಾಜಕಾರಣ ಮಾಡೋಂಗಿದ್ರೆ ಚುನಾವಣೆಯಲ್ಲಿ ಮಾಡಿ. ಜಾತಿಯನ್ನು ಎತ್ಕೊಟ್ಟು ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಹೊಡೆಯೋಕ್ಕೆ ಹೋದರೆ ಅದು ನಿಮಗೆ ತಿರುಗುಬಾಣ ಆಗ್ತದೆ. ಮುಂದೆ ಕ್ಷೇತ್ರದಲ್ಲಿ ಏನಾಗ್ತದೆ ನಾನು ಜವಾಬ್ದಾರನಲ್ಲ ಅದಕ್ಕೆ. ಈಗ ನಮಗೂ ಅವ್ರಿಗೂ ಏನೋ ಆಯಿತು ಅಂತೇಳಿ ತಿರುಗಿ ಇನ್ನೇನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಜಾತಿ ಕಲಹಗಳು ಏನಾದರೂ ಆದರೆ ನಿಮ್ಮಲ್ಲಿ ಏನಾಯಿತು ಅಂದರೆ ಅದಕ್ಕೆ ನಾನು ಯಾವುದೇ ರೀತಿಯಾದಂಥ ಹೊಣೆ ಆಗಲ್ಲ. ನೀವೇ ನೇರವಾಗಿ ಹೊಣೆ ಆಗ್ತೀವಿ. ಬಂದಿದ್ದು ನಿಜ. ಸೋಮಣ್ಣರು ವಸತಿ ಸಚಿವರಾಗಿದ್ದಾಗ ಹೌಸಿಂಗ್ ಬೋರ್ಡಲ್ಲಿ ಏನೀಗ ಜಾಗ ಅಲಾಟ್ ಆಗಿದೆಯಲ್ಲ, ಸಮಸ್ಯೆ ಆದಾಗ ನಾನು ನಮ್ಮ ಮನೆಗೆ ಕರೆಸಿದ್ದೆ ಅವ್ರನ್ನ. ಅವ್ರೇನು ಬಂದಿದ್ದಲ್ಲ, ನಮ್ಮ ಮನೆಗೆ ಹಣ ಹಿಂಗೆ ಬರ್ತಾವ್ರೆ, ಕರೆಸ್ತಾ ಇದ್ದೀವಿ ಬರ್ರಿ ಅಂತೇಳಿ ಅವ್ರು ಹೇಳಿದರು. ಸೋಮಣ್ಣ ತೊಗೊಂಡ ನಾನೇ ಇಲ್ಲಿ ಬರ್ತಾವ್ರೆ, ನಮ್ಮ ಮನೆಗೆ ಬರ್ರಿ ಅಂದರು. ತಿಂಡಿ ವ್ಯವಸ್ಥೆ ಇದೆ, ಕೃಷ್ಣಪ್ಪ ಅವರು ಎಲ್ಲ ಬಂದು ಮನವಿ ಪತ್ರವನ್ನು ಕೊಟ್ಟಾಗ ಹಣ ಇದು ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಸೋಮಣ್ಣವ್ರು ಸಹಾಯ ಮಾಡವ್ರೆ, ನಾನು ಮಾಡಿಸಿದ್ದೀನಿ. ಅದಾದಮೇಲೆ ಯಾವಾಗ ಬಂದ್ರಿ ನೀವು? ರಾಜ್ಯ ಒಕ್ಕಲಿಗರ ಸಂಘ ಐತಲ್ಲ, ಅದು BDS CSD ಆಗೋದು. ಈಗ ಏನು ಕಿಮ್ಸ್ ಎಲ್ಲ ಐತಲ್ಲ, ಅದರ ಸಮಸ್ಯೆ ಇದ್ದಾಗ ಅಲ್ಲಿನ ಅಧ್ಯಕ್ಷಗಳೆಲ್ಲ ನಮ್ಮ ಮನೆಗೆ ಬಂದಿದ್ದರು. ಇಲ್ಲೇ ಊಟ ಮಾಡಿಸಿದೆ. ಊಟ ಮಾಡಿ ತಕ್ಷಣ ಅದು ನಾನು BDA ಕಡೆಯಿಂದ ಏನಾಗಬೇಕೋ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ. ಬೋವಿ ನಿಗಮದವ್ರು ಬಂದಿದ್ದರು. ಅವರೊಂದು ಜಾಗ ಐತೆ ಕೋರಮಂಗಲದಲ್ಲಿ, ರಿಜಿಸ್ಟ್ರೇ ಮಾಡಿಕೊಟ್ಟೆ ಅವ್ರಿಗೆ. 10% ಕ್ಯಾಬಿನೆಟಲ್ಲಿ ಇಟ್ಟು ಮಾಡಿಕೊಟ್ಟಿವಿ ನಾವು. ಯಾರು ಈಗ ನಮ್ಮ ಅಗ್ನಿ ಬನಿರಾಯ ಬಂದವ್ರೆ ಹೆಸರುಗಡದಲ್ಲಿ ಜಾಗ ಕೊಡಿಸಿದ್ದೀನಿ, 1 ಕೋಟಿ ದುಡ್ಡು ಕೊಟ್ಟಿದ್ದೀನಿ.
24 ಜಾತಿಯ ಜನಾಂಗದ ಸ್ವಾಮೀಜಿಗಳಿಗೆ ಮುಖ್ಯಮಂತ್ರಿಗಳೇ ಹೇಳಿದ್ರು, ಅಪ್ಪ ಹಿಂಗೆ ಬರ್ತಾವ್ರೆ ನಿಮ್ಮಲ್ಲಿ ಜಾಗ ಕೊಡು ಅಂತೇಳಿ. ರಾವತ್ನಹಳ್ಳಿಯಲ್ಲಿ 54 ಎಕರೆ ಜಾಗವನ್ನು ಕೊಟ್ಟಿದ್ದೀನಿ. ನಮ್ಮ ಸ್ವಾಮೀಜಿಗಳಿಗೆ ನಮ್ಮೂರಲ್ಲೇ 8.5 ಎಕರೆ ಜಾಗವನ್ನು ಕೊಟ್ಟಿದ್ದೀವಿ, ಒಕ್ಕಲಿಗರ ಸಂಘ ಕೊಟ್ಟಿದ್ದೀವಿ. ಸ್ವಾಮೀಜಿಗಳಿಗೆ ಆಸ್ಪತ್ರೆ ಕಟ್ಟಬೇಕು ಅಂತ ನಾನು ಸ್ವಾಮೀಜಿಗೆ ಹೇಳ್ತಾ ಇದ್ದೀನಿ, ಮಾಡೋಣ ಅಂತ ಹೇಳವ್ರೆ. ಇನ್ನೂ 4.5 ಎಕರೆ ಇಟ್ಕಲ್ಪುರದ ಹತ್ರ ಪ್ರಪೋಸಲ್ ಕಳಿಸಿದ್ದೆ ನಾವು. ಯಾವ ಜಾತಿ, ಆಮೇಲೆ ಮುಸ್ಲಿಮ್ಸ್ಗೆ ಸ್ಮಶಾನ ಬೇಕು ಅಂದರು. ವಡೇರಹಳ್ಳಿಯಲ್ಲಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ನು, ಹಿಂದೂಗಳು 3 ಜನಕ್ಕೆ ಪಕ್ಕದಲ್ಲಾಗ್ತೀನಿ, ಇವಾಗಾದರೂ ಒಟ್ಟಾಗಿರೇ ಸತ್ತ ಮೇಲೆ ಅಂತೇಳಿ. 18 ಸರ್ವೆ ನಂಬರ್ 18ರಲ್ಲಿ ಮುಸ್ಲಿಮ್ಸ್ 3 ಎಕರೆ ಜಾಗವನ್ನು ಕೊಟ್ಟಿದ್ದೀನಿ. ಕೋಗಲ ಹತ್ರ ಅವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಟ್ಟಿದ್ದೀನಿ. ನಾನು ಪ್ರತಿ ವರ್ಷ ಮೇರಿ ಅಮ್ಮನ ಉತ್ಸವ ಇವೆಲ್ಲ ನಡೆದಾಗ ಚರ್ಚ್ಗಳಲ್ಲಿ ನಾನು ಒಬ್ಬನ್ನೇ ಕರೆಯೋದು, ಅವ್ರು ಇನ್ಯಾವ ಪೊಲಿಟಿಷಿಯನು ಕರೆಯಲ್ಲ. ಎಲ್ಲಕ್ಕೂ ಹೋಗ್ತೀನಿ, ನಾನೆಲ್ಲ ಕೂಡ ಕರಿತೀನಿ. ಆದರೆ ನನ್ನ ಸಮಾಜಕ್ಕೆ ಹಿಂದುತ್ವಕ್ಕೆ ತೊಂದರೆ ಆದಾಗ ಕಾಂಪ್ರಮೈಸ್ ಆಗಲ್ಲ. ನಾನು ಅಲ್ಲಿ ಬಂದಾಗ ನಾನು ನಿಂತ್ಕೊಂಡಿದ್ದೀನಿ. ಹಂಗಂತೇಳಿ ಅವ್ನು ದ್ವೇಷ ಮಾಡಲ್ಲ, ನಮ್ಗೆ ತೊಂದರೆ ಕೊಟ್ಟರೆ ಸುಮ್ಮನೆ ಇರಲ್ಲ ನಾನು. ಇದು ನನ್ನ ಸ್ವಭಾವ ಇದ್ರದ್ದು. ಇಷ್ಟಕ್ಕಿಂತ ಇನ್ನು ಸೌಹಾರ್ದಯುತವಾಗಿ ಹೆಂಗೆ ನೋಡ್ಕೊಂಡು ಹೋಗಲಿ ನಾನು ಅಂತ. ಈಗ ಇವ್ರು ಮಾಡ್ತಾ ಇರೋದು ಸೌಹಾರ್ದಯುತನ ಅದರ ಕಡೆಗೆ. ನೋಡಿರಿ, ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಅನೇಕ ಒಳಪಂಗಡಗಳಿವೆ. ಮೇಜರು ಗಂಗಟ್ಕಾರ್ ಬರ್ತಾರೆ, ಮರ್ಸ್ ಒಕ್ಕಲಿಗರು ಬರ್ತಾರೆ, ಕುಂಚಿಟಿಗರು ಬರ್ತಾರೆ, ರೆಡ್ ಒಕ್ಕಲಿಗರು ಬರ್ತಾರೆ, ನೇರಳಘಟ್ಟದವ್ರು ಬರ್ತಾರೆ, ಆಮೇಲೆ ಬಂಟ್ಸ್ ಅಂತ ಬರ್ತಾರೆ. ಈಗ ನಾನು ಮಂಗಳೂರು ಕರಾವಳಿ ಹೇಳ್ದಲ್ಲ, ಅವರು ಕೂಡ ಒಕ್ಕಲಿಗರು. ಚಿಕ್ಕಮಂಗ್ಳೂರು ಕೂಡ ಅವರೇ. ಆಮೇಲೆ ಕೊಡಗು ಗೌಡರು ಅಂತವ್ರೆ, ಅವ್ರು ಬರ್ತಾರೆ. ಇವೆಲ್ಲ ಕೂಡ ಇದ್ರದ್ದು. ಹಂಗಂತೇಳಿ ನಿಂದು ಉಪಜಾತಿ ಎತ್ಕೊಂಡು ಮಾತಾಡ್ತೀಯ. ನಾನು ಇಂಥನು ಉಪಜಾತಿ ನಂದೇ ಬಲಿಷ್ಠ ಅಂತ ಮಾತಾಡ್ತೀಯ ನೀನು? ಎಲ್ಲ ಜಾತಿಗಳಲ್ಲೂ ಉಪಜಾತಿಗಳವೆ, ಅದನ್ನೆಲ್ಲ ಕೂಡ. ಸೊ ಇದನ್ನು ಪೊಲಿಟಿಕಲ್ ಬಂದಾಗ ನೀನು ಬಾ, ನಾನು ರೆಡಿಯಾಗಿದ್ದೀನಿ ಅತ್ಲ ಕಡೆಗೆ. ಜಾತಿ ಉಪಯೋಗಿಸ್ಕೊಂಡ್ರೆ ಜನ ಕೇಳಲ್ಲ ರೀ. ಯಾವಾಗ ಇದು ಮಾಡೋರೋ ಅವಾಗೆಲ್ಲ ನನಗೆ ಓಟ್ ಜಾಸ್ತಿ ಬಂದೈತಿ. ನಾನು ರಾಜಕೀಯದಲ್ಲೂ ಕೂಡ ಓಟಿನಲ್ಲಿ ಕೂಡ ಜಾತಿ ನಾನು ಕೇಳಿ ರಾಜಕೀಯ ಮಾಡಿದ್ದೇ ಇಲ್ಲ. ನಾನೆಲ್ಲ ಕೂಡ ಎಲ್ಲರನ್ನೂ ತೊಗೊಂಡೋಗ್ತೀನಿ ಅತ್ಲ ಕಡೆಗೆ. ನಮ್ಮ ಮನೆಗೆ ಈಗ SCಗಳು ಅಂತ ಏನು ಹೇಳ್ತೀವಿ, ನಮ್ಮನೆ ಒಳಗಡೆ ಬರ್ತಾರೆ, ಜೊತೆಲಿ ತಿಂಡಿ ತಿಂತಾರೆ. ಕರ್ಸ್ಕೊಂಡು ನಿಮ್ಮ ಮನೆ ಒಳಗಡೆಗೆ ಯಾವತ್ತು ಕರ್ಸ್ಕೊಂಡಿದ್ದೀರಿ? ಬರೀ ಬಾಯಿ ಮಾತಲ್ಲಿ ಹೇಳ್ತಿರಲ್ಲ ನೀವು, ಹೊರಗಡೆ ನಿಲ್ಲಿಸ್ತಿರಲ್ಲ ನೀವು. ಬೇರೆ ಸಮುದಾಯನ ಜಾತಿನೇ ಕೇಳೋಕೆ ಹೋಗಲ್ಲ. ಯಾರು ಬಂದರೂ ನಮ್ಮ ಮನೆ ಒಳಗಡೆ ಕೇಳ್ತೀವಿ, ಚೆಕ್ ಮಾಡೋ ಬಿಡ್ತೀನಿ ನಾನು ಅತ್ಲ ಕಡೆಗೆ. ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀನಿ. ನಮ್ಮ ಜಯಣ್ಣ ಮನೆ ಒಳ್ಳೆ ಊಟ ಹಾಕ್ಸಿದ್ದಲ್ಲ ನಮ್ಮ ಕಾಲೋನೆಗೆ ಹೋಗಿ, ಬಾ ನೀನು ಬಂದು ತಿನ್ನು, ಬನ್ನಿ ಕೃಷ್ಣಪ್ಪರೇ ಬರೀ ನೀವು ಊಟ ಮಾಡೋಣ, ನಾನು ಮಾಡೋಣ, ನಿಮ್ಮ ಮನೆಗೂ ಕರೆಸ್ಕೊಳ್ರಿ ಒಳಗಡೆಗೆ. ಇವತ್ತು ನಾನು ಎಲ್ಲ ಜಾತಿಯವ್ರ ಜೊತೆಲಿ ಸಂಬಂಧ ಬೆಳೆಸ್ಕೊಂಡಿದ್ದೀನಿ. ಎಲ್ಲ ಜಾತಿಯವ್ರ ಜೊತೆ ಸಂಬಂಧ ಇರ್ತಾನೆ ನಮ್ಗೆ ಬೇಕಾಗಿರೋವಂಥದ್ದು. ಯಾಕೆ ಇವೆಲ್ಲ ಮಾಡ್ತಾರೆ ಅಂತ ಅರ್ಥ ಆಗ್ತಾಯಿಲ್ಲ. ಅದು ಅಪ್ಪ, ಯಾರ ಕಣ್ಣಿಂದನ ತಪ್ಸ್ಕೊಬೋದು, ಇದ್ರ ಕಣ್ಣಿಂದ ತಪ್ಸ್ಕೊಳಕ್ಕಾಗಲ್ಲ ನಾವು ಏನಾದರೂ ಮಾಡಿದ್ರೆ. ನನಗೇನು ಗೊತ್ತಾ, ಅವನು ಎಲ್ಲೆಲ್ಲಿ ಏನೇನು ಅವಾಂತರ ಮಾಡ್ಕೊಂಡವನ, ಬಿಳಿ ಸೀರೆ ಉಡ್ಸ್ಕೊತಾನೋ ಇನ್ನೊಂದು ಉಡ್ತಾನೋ, ನಮಗೇನೋ ಗೊತ್ತಾ. ಯಾರ್ದು ಯಾವುದೋ ಹೇಳ್ತಾರೆ ಅದರ ಕಡೆಗೆ. ನೋಡಿರಿ, ನಮ್ಮ ಪೊಲೀಸು ಅತ್ಯಂತ ಶಕ್ತಿವಂತವಾಗಿರ್ತಕ್ಕಂಥ ಪೊಲೀಸು. ಈಗ ಎಷ್ಟು ಜನ ಮಂತ್ರಿಗಳು ಆಗಿದ್ದವರು ಜೈಲಲ್ಲವ್ರೆ, ಯಾರನ್ನೂ ಬಿಟ್ಟಿಲ್ಲ ತಾನೆ. ಮಾಡು ಬೇಕಾದ್ರೆ ಇನ್ನೂ ಹಿಂದೆ ಏನೇನೋ ಹೇಳೋರಲ್ಲ ಅವರು ಇವರು ಅಂತೇಳಿ ತನಿಖೆ ಮಾಡಿರಿ. ನಾವೇನು ಊರು ಬಿಟ್ಟು ಓಡಾಯ್ತೀನಿ ನಾನು. ನಮ್ಮ ಮೇಲೆ ಶೂಟೌಟ್ ಕೇಸ್ ಬಂದಾಗೂ ನಾನು ಓಡಾಗಿಲ್ಲ. ತನಿಖೆ ಮಾಡಿರಿ ಅಂತ ಹೇಳಿದೆ. ನಾವು ಆ ಥರದ್ದು ಯಾವುದಿಲ್ಲ. ಗಂಟು ಹಾಕ್ತಾರೆ ಅತ್ಲ ಕಡೆ, ಆವಲ್ಲೇ ಮಾಡಬೇಕಾಯ್ತು. ಈಗ ಯಾಕೆ ಹೇಳ್ತೀಯಾ? ಆಗಲೇ ಹೋರಾಟ ಮಾಡಿ, ಆಗ ನಮ್ಮ ಜೊತೆಯಲ್ಲಿ ಇದ್ದಲ್ಲ ನೀನು. ಬೆಂಕಿ ಕಾದಾಗಲೇ ಹೊಡಿಬೇಕು. ಅವನು ಯಾರಿಗೆ ಯಾವಾಗ ಅವನು ಹೊಡ್ಕೊಂತಾನೆ ಗೊತ್ತಿಲ್ಲ ಸರ್. ಫಸ್ಟ್ ಅವನು ಯಾವ ಪಾರ್ಟಿ ಅಂತ ಹೇಳಿ, ನಾನು ಯಾವ ಪಾರ್ಟಿಯಲ್ಲಿ ಅವನೇ, ಯಾವ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಿ ಅಂತೇಳಿ ಏನೇನೋ ಮಾತಾಡ್ತಾನೆ. BJPಯಿಂದ ಟಿಕೆಟ್ ಇಲ್ಲ, ಕಾಂಗ್ರೆಸ್ ಅವ್ರನ್ನ ಹತ್ರ ಸೇರಿಸಲ್ಲ. ಅರ್ಥವಾಯ್ತಾ? ಸುಮ್ಮನೆ ಈ ಲಾಬಿಗೋಸ್ಕರ ಏನೇನೋ ಮಾತಾಡೋಕ್ಕೆ ಹೋಗಿ ಹುಚ್ಚು ಮಾತಾಡ್ಕೊಂಡು ಹೋಗೋಂಥದ್ದಲ್ಲ ಅದ್ರ ಕಡೆಗೆ. ಹಂಗಾರೆ ನೀನೊಂದು ತೀರ್ಮಾನ ಮಾಡು, ನಾನು ನಮ್ಮ ಜನಾಂಗದ ಜನನ ಬಿಟ್ಟು ಇನ್ನು ಯಾವನ ಜೊತೆಯಲ್ಲಿ ವ್ಯಾಪಾರ ಮಾಡಲ್ಲ, ಬಡ್ಡಿ ಕಾಸು ಕೊಡಲ್ಲ, ವ್ಯವಹಾರ ಮಾಡಲ್ಲ, ನಮ್ಮ ಮನೆಗೆ ಸೇರಿಸಲ್ಲ, ಅವ್ರ ಮನೆಗೆ ಹೋಗಲ್ಲ. ನೀನು ತಾಕತ್ತಿದ್ರೆ ಹೇಳು, ನೀನು ನೋಡ. ಓಟು ಬೇಡ, ನಿನ್ನ ಸಂಬಂಧನೂ ಬೇಡ, ವ್ಯವಹಾರನೂ ಬೇಡ. ದಮ್ಮಾಯ್ತಾ? ಮಟನ್ನು ಚಿಕನ್ನು ಅವ್ರ ಅಂಗಡಿಗಳಲ್ಲಿ ತರಲ್ಲ, ನಾನು ಯಾರ ಅಂಗಡಿಯಲ್ಲಿ ತರಲ್ಲ. ಐತೇನ್ರಿ ಅದು ಹೇಳಕ್ಕೆ ನಿನ್ನ ತಾಕತ್ತು ಐತೇನ್ರಿ? ಈಗ ಯಾರ್ಯಾರು ಮಾತಾಡ್ತಾ ಇದ್ದೀರಲ್ಲ, ಕಟ್ ಮಾಡಿರಿ ವ್ಯವಹಾರ, ನೀವು ನೋಡೋಣ. ಉಳ್ಕೆಯವ್ರು ನಾವೆಲ್ಲ ಕೂಡ ಎಲ್ಲರ ಜೊತೆಲಿ ವ್ಯವಹಾರ ಸಂಬಂಧ ಎಲ್ಲ ನಮ್ದೈತೆ. ನೀವು ಯಾರು ಮೊನ್ನೆ ಒಂದಷ್ಟು ಜನ ಮಾತಾಡಿದ್ರಲ್ಲಪ್ಪ, ನೀವು ಅದನ್ನು ಗಟ್ಟಿಯಾಗಿ ತೀರ್ಮಾನ ತಗೊಳ್ರಿ. ಯಾವುದೋ ಮಾತಾಡ್ತೀವಿ, ಆ ತಾಕತ್ತಿದ್ರೆ ಅದನ್ನು ಮಾತಾಡು. ನಂದು ಬಿಟ್ಟು ನಮ್ಗೆ ಯಾವ ಓಟು ಬೇಡ. ಅವರು ಕುಂಚಿಟಿಗರು ಗೌಡ್ರು ಯಾರು, ಅದರಲ್ಲೂ ಹೇಳ್ಬೇಕು, ಸಬ್ ಕ್ಯಾಸ್ಟ್ ಹೇಳ್ಬೇಕು. ಅವರು ಅಶ್ವಥ್ ಅವರು ಕುಂಚಿಟಿಗರು ಓಟ್ ಬಿಟ್ಟು ನನಗಿನ್ನು ಯಾವುದೂ ಬೇಡ. ದಮ್ಮಾಯ್ತಾ ನಿನಗೆ? ಹೇಳ್ತೀರಾ? ಇವೆಲ್ಲ ಹೇಳೋದಕ್ಕೆ ಭಾಳ ಚೆನ್ನಾಗಿರ್ತದೆ. ಮಾತಾಡೋರು ಕೆಲವು ಭಾಳ ಮಾತಾಡ್ತಾರೆ, ಕೆಲಸ ಮಾಡೋರು ಬೇರೆ.
ನಿನ್ನ ಸ್ಥಾಯಿ ಸಮಿತಿ ಚೇರ್ಮನ್ ಮಾಡಿದ್ರೆ ನೀವು ₹1 ಯಲಾಂಕ ಗ್ರ್ಯಾಂಟ್ ತರ್ದಿರಾ ಬಡ್ಡಿ ಕಾಸು ಕಾರನ್ನ ದೇವನಹಳ್ಳಿಗೆ ಹೊಡ್ಕೊಂಡು ಹೋಗಿದ್ದು ಬಂದಿದ್ದು ಸಾಕ್ಷಿ ಬೇಕಾದ್ರೆ ನಮ್ಮ 10 ಜನಲ್ಲೇ ಕೇಳ್ರಿ. ಅವರೇ ಇದ್ದಾಗ ಈ ಮಾತನ್ನು ಅವ್ರು ಹೇಳಿರೋದು. ಅಣ್ಣ ಸರಿ ಇಲ್ಲ ಅವ್ರು ಇರೋವರೆಗೂ ನಾವೇನು ಮಾಡೋದು ಬೇಡ. ಯಾಕಂದ್ರೆ ಅವ್ನು ವಕೀಲರ ಸಂಘ ಎಲೆಕ್ಷನ್ ನಿಂತ್ಕೊಂಡಾಗ ನಾವು ಕ್ಯಾನ್ವಾಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇವ್ನು ಮಾಡ್ತಾ ಇರೋದು ಏನು ಗೊತ್ತೇನೋ, ನೆಕ್ಸ್ಟ್ ವಕೀಲರ ಸಂಘಕ್ಕೆ ನಿಲ್ಲಬೇಕು ಅಂತೇಳಿ. ಬಾ ನೀನು ನೋಡೋಣ. ಯಾವ ಪಬ್ಲಿಕ್ ಆಫ್ ಯಲಹಂಕ ರೀ? ಅವನಿಗೆ ಒಂದಿನ ಕೋಟ್ ಹಾಕೊಂಡು ಕೋರ್ಟ್ಗೆ ಹೋಗಿ ಕೇಳಪ್ಪ ಫಸ್ಟು. ನಿಮ್ಮ ಮನೇಲಿ ಬಂದಾಗ ಅವರೇ ನೀವೇ ಹೇಳಿದ್ರಂತೆ ಇನ್ನೊಂದು ಸಂಘ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಡ್ತೀನಿ ಬೇಡ ಅಂತ. ನನಗೆ ಇದ್ದಾಗ ಹೇಳಬೇಕು. ನಾನೇ ಅವತ್ತಿಂದ ಹೇಳಿರೋದು ಇನ್ನೊಂದು ಸಂಘ ಮಾಡೋದು ಬೇಡ. ಅವ್ರು ಮಾಡ್ಕೊಂಡು ಹೋಗಲಿ ಅಂತೇಳಿ. ಮಾಡೋದಿದ್ರೆ ನಮಗೇನು ಕಷ್ಟನಾ? ಈಗ ಡಿಸಿಷನ್ ತೊಗೊತಾರೆ ಲೀಡ್ರಲ್ಲಿ ಕೂತ್ಕೊಂಡವ್ರೆ. ಈಗ 2 ಮಾಡಬೇಕಾ 3 ಮಾಡಬೇಕು? ನೀನು ವಕೀಲರ ಸಂಘದ್ದು 40 ವರ್ಷ ಆಯ್ತಲ್ಲಪ್ಪ, ಏನೇನು ಮಾಡಿದ್ರಿ ಹೇಳಿ ಆ ಸಮಾಜಕ್ಕೆ? ಯಾವುದಾನ ಬಡ ಮಕ್ಳು ಕರೆದು ಆ ಸಮುದಾಯದಲ್ಲಿ ಬಂದವ್ರಿಗೆ ಏನೋ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ? ₹1,000 ಏನಾರು ಸಹಾಯಧನ ಮಾಡಿದ್ದೀರಾ? ಯಾರನ್ನ ಬ್ಲಡ್ ಕ್ಯಾಂಪ್ ಮಾಡಿದ್ದೀರಾ? ಬಡವ್ರ ಬಗ್ಗರಿಗೆ ಏನಾದರೂ ನೀವು ಸ್ಕಾಲರ್ಶಿಪ್ಗಳು ಏನಾದರೂ ಕೊಟ್ಟಿದ್ದೀರಾ? ಹೇಳ್ರಿ ಏನು ಮಾಡಿದ್ದೀರಿ? ಇಲ್ಲ ಆಶ್ರಯ ಸೈಡ್ ನೀವಿದ್ದಾಗ ಅಧಿಕಾರದಲ್ಲಿದ್ದಾಗ ನಮ್ಮ ಬಡ ಸಮುದಾಯದವ್ರು ಅಂತ ಕೊಟ್ಟಿದ್ದಾರೆ. ಈಗ ಆಶ್ರಯ ಸೈಡ್ ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ, ಜಾತಿನೇ ನೋಡೋಕ್ಕೆ ಹೋಗಿಲ್ಲ ನಾನು. ಹೇಳೋದಕ್ಕೂ ಮಾಡೋದಕ್ಕೆ ಭಾಳ ವ್ಯತ್ಯಾಸ ಇರ್ತದೆ ಕಡೆಗೆ. ನಾವಿನ್ನೂ ಹೇಳ್ದಲ್ಲ ಐರನ್ ಲೆಗ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಕಾದು ನೋಡಿರಿ. ಅರ್ಥವಾಯ್ತಾ ಸರ್? ಇಲ್ಲಿ ಬಾಳಲಾರದವನು ಇನ್ನೆಲ್ಲೂ ಕೂಡ ಬಾಳಲಾರನು. ನಮ್ಮಲ್ಲಿ ಬದುಕೋಕ್ಕಾಗಲ್ಲ ಅಂದರೆ, BJP ಜೊತೆಯಲ್ಲಿ ಇನ್ನು ಸಂಸಾರ ಮಾಡೋಕ್ಕಾಗಿಲ್ಲ ಅಂದರೆ ನೀನು ಎಲ್ಲೂ ಕೂಡ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾನು ಏನು ಹೇಳಿರ್ತೀನಿ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಅವರು ಅದು ಭಾಳ ಸಂಶೋಧಕರು. ಅವರೆಲ್ಲ ಕೂಡ ಅದ್ರ ಬಗ್ಗೆ ಥೀಸಿಸ್ ಎಲ್ಲ ಬರೆದಿದ್ದಾರೆ. ಅವರೆಲ್ಲ ಅದು ಈಗ ಒಂದು ತಿಂಗಳಿಂದ ಭಾಳ ಥೀಸಿಸನ್ನು ಬರೆದು ಆ ಮೈಕೊಂಡ್ರೆ ಅದು ಮಾತಾಡೋದು ಸ್ಟೈಲು, ರಾಮ ಏನು ಯಾವ ವಾಗ್ಮಿನೂ ಇಲ್ಲ ಆ ಥರ ಮಾತಾಡ್ತಕ್ಕಂಥದ್ದನ್ನು. ಮತ್ತು 190% ಸುಳ್ಳು ಹೇಳ್ತಾರೆ. ನಾನು ಡೆಫರ್ಮೇಷನ್ಗೆ ಹೋಗ್ಬೋದು, ಸುಮ್ಮನೆ ಯಾವುದೋ ಕ್ವಶ್ಚನ್ ಎತ್ತು ಮೇಲೆ ಹಾಕ್ಕೊಳೋದು ಯಾಕೆ ಬೇಡ ಅಂತೇಳಿ ಮೊನ್ನೆ ನಮ್ಮ ದೊಡ್ಡವರು ಹೇಳೋರು, ಇನ್ನು ಮಾತಾಡೋಕ್ಕೆ ಹೋಗ್ಬೇಡ, ನಿನ್ನ ಪಾಡಿಗೆ ಏನೋ ಕೆಲಸ ಇದೆ ಅಂತೇಳಿ. ಸರ್, ನಾನು ಈಗಾಗಲೇ ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ. ನಾನು ಉದ್ದೇಶ ಇರ್ತಕ್ಕಂಥದ್ದು ಸದಾನಂದ ಗೌಡ್ರ ಬಗ್ಗೆ. ನೋಡ್ರಿ, ಅವ್ರು ಒಂದೇ ಪಾರ್ಟಿಯಲ್ಲಿ ನಾವಿರೋದು. ನಾನು ಅವ್ನು ಬೈದಿರೋ ಇನ್ಯಾರು ಬೈತಾರೆ, ಅವ್ರು ನನ್ನ ಬೈದಿರೋ ಇನ್ಯಾರು ಬೈತಾರೆ? ನಾನು ಬೇರೆ ಹೋಗ್ಬಿಟ್ಟು ನಾನು ಬೈಕೊಂಡು ಕೂತ್ಕೊಂಡಿಲ್ಲ, ಪಾಲಿಸಿ ಮೇಲೆ ಬೈತೀನಿ. ಈ ವಿಚಾರದಲ್ಲಿ ಈಗ ಅಪ್ಪ ಮಕ್ಕಳದು ಅನ್ಕೋ, ಅಪ್ಪ ಏನೋ ಕೊಡಿಸ್ಲಿಲ್ಲ ಅಂದಾಗ ಮಗ ಜಗಳ ಮಾಡಲ್ವಾ? ನನ್ನ ಕಾರ್ಯಕ್ರಮ ಬರಲಿಲ್ಲ ಅನ್ನೋ ನೋವಿತ್ತು ನನಗೆ. ಬಂದೋಗಿದ್ರೆ ಈಗ ಮುಖ್ಯಮಂತ್ರಿಗಳು ಬಂದ್ರಲ್ಲ, ನೀವು ಬಂದುಬಿಟ್ಟಿದ್ರೆ ನಮ್ಗೆ ಎಷ್ಟು ಗೌರವ ಇರ್ತಾಯಿತ್ತು. ವಿಶ್ವನಾಥ್ ನಡಿ ಬರ್ತೀನಿ ನಾನು, ನೀನು ಅಮ್ಮನ ಒಂದು ಹಾರ ಹಾಕಿದ್ರೆ ಆ ನೋವಲ್ಲಿ ನಾನು ಮಾತಾಡೋದು ಬಿಟ್ಟರೆ, ನಮಗೆ ನಾಳೆ ಸದಾನಂದ ಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗ್ತೀವಿ ಅಂತಂದರೆ ನಾವು ಸಪೋರ್ಟ್ ಮಾಡೋಂಥವ್ರು ಮಾಡ್ತೀವಿ ಅದಲ್ಲ ಕಡೆ. ಅದು ನಿನಗೆ ಗೊತ್ತಿರ್ತದೆ. ಆಯಿತಾ ಮೀಟಿಂಗು? ವಾದ ವಿವಾದಗಳು ನಮ್ಮ ಕ್ಷೇತ್ರದಲ್ಲಿ ನಡೀತು. ನಾನು ಅದಕ್ಕೆ ಯಾವುದಕ್ಕೂ ಇನ್ನು ಮಾತಾಡೋರು ಬೇಡ ಅಂಥೇಳಿ ಮೊನ್ನೆ ತೀರ್ಮಾನವನ್ನು ಕೂಡ ನಾವು ತಗೊಂಡಿದ್ವಿ. ಆದರೂ ನಿನ್ನೆ ಯಲಹಂಕ ಒಕ್ಕಲಿಗರ ಸಂಘದ ಆವರಣದಲ್ಲಿ ಮೊನ್ನೆ ಏನು ಕೆಂಪೇಗೌಡ ಜಯಂತ್ಯೋತ್ಸವನ ಅವ್ರು ಮಾಡಿದರು. ಭಾರತೀಯ ಜನತಾ ಪಾರ್ಟಿ, JDS ಮತ್ತು ಕಾಂಗ್ರೆಸ್ನ ಎಲ್ಲ ಒಕ್ಕಲಿಗರ ಸಮುದಾಯದವ್ರು ಬರಬೇಕು. ಮೊನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ಬಹುಶಃ ಮುಖ್ಯಮಂತ್ರಿಗಳಿಗೆ, ಸ್ವಾಮೀಜಿಗಳಿಗೆಲ್ಲ ಅವರು ಅಭಿನಂದನೆಗಳನ್ನ, ಧನ್ಯವಾದಗಳು ತಿಳಿಸೋದಕ್ಕೆ ಅಂತೇಳಿ ಕರೆದಿದ್ರು. ಅದು ಸಹಜ ಕೂಡ ಹೌದು. ಯಾಕಂದರೆ ಕಾರ್ಯಕ್ರಮ ಬಂದ ಮೇಲೆ ಹೇಳೋವಂಥದ್ದು ಅದು ಇರ್ತದೆ. ಇವತ್ತು ನಾವು ಕೂಡ ಅದನ್ನೇ ಮಾಡಿದ್ದೀವಿ. ಆದರೆ ಅಲ್ಲಿ ಏಕಾಏಕಿ ಪ್ಲೆಕಾರ್ಡ್ಗಳನ್ನು ಇಟ್ಟು ನನ್ನ ಹೆಸರು SR ವಿಶ್ವನಾಥೆ, ಆವಾಗಲೂ ಐತೆ, ಈಗಲೂ SR ವಿಶ್ವನಾಥೆ ನಂದು. ಮಧ್ಯದಲ್ಲಿ ನಾನು ಯಾವುದೂ ಕೂಡ ಜಾತಿ ಹೆಸರನ್ನು ನಾನು ಅವ್ರ ರೀತಿಯಲ್ಲಿ ನಾನು ಇಟ್ಕೊಳಕ್ಕೆ ಹೋಗಿಲ್ಲ. ನಾನು ಅಲ್ಲಿ ಹೋದವ್ರಿಗೂ ಕೂಡ ಆಶ್ಚರ್ಯನೇ. ಯಾಕಂದರೆ ಅವ್ರು ಹೋಗಿದ್ದು ಭಾಳಷ್ಟು ಜನ ಏನು ಅಂದರೆ ಮೀಟಿಂಗ್ ಉದ್ದೇಶ ಬೇರೆ ಇತ್ತು. ಆದರೆ ಕೆಲವರು ಪ್ಲೆಕಾರ್ಡ್ಗಳನ್ನು ಹಿಡಿದು ಒಕ್ಕಲಿಗರ ವಿರೋಧಿ, ವಿಶ್ವನಾಥ್ ರೆಡ್ಡಿಗೆ ಧಿಕ್ಕಾರ ಅಂತಕ್ಕಂಥ ಘೋಷಣೆಗಳನ್ನು ಕೂಡ ಹೋಗಿದ್ರು. ಬಹುಶಃ ಅಲ್ಲಿ ಇದ್ದಂಥವರೆಲ್ಲ ಕಾನೂನು ಅರಿವಿರ್ತಕ್ಕಂಥವ್ರು. ರಾಮ್ ಜೇಠ್ಮಲಾನಿಗೂ ಮೀರಿಸಿದಂಥ ವಕೀಲರು ಕೂಡ ಅಲ್ಲಿದ್ದರು. ಅವ್ರಿಗೆ ಗೊತ್ತಿರಬೇಕು ಹೈಕೋರ್ಟು ಕೂಡ ಎಲ್ಲಂದರೆ ಅಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋಂಗಿಲ್ಲ, ಅನುಮತಿಯನ್ನು ತೊಗೊಬೇಕು, ಫ್ರೀಡಮ್ ಪಾಲ್ ಮಾಡಬೇಕು ಅಂತೇಳಿ. ಮತ್ತು ಅಲ್ಲಿ ಭಾಳ 100 ಜನ ಸೇರಿರ್ತಾರೆ ಅಂದ್ಕೊಂಡಿದ್ವಿ. ಒಂದು 25-30 ಜನ ಇದ್ದರು. ಅಲ್ಲಿ ಭಾಳ ಅವ್ಯಾಚ್ಯ ಶಬ್ದಗಳಿಂದ ಯಾವ್ಯಾವುದೋ ಪ್ರದರ್ಶನಗಳನ್ನು ಮಾಡಿ, ರೆಡ್ಡಿ ಸಮುದಾಯ ಒಕ್ಕಲಿಗರಲ್ಲ ಅಂಥೇಳಿ ಅದೇನೋ ವೇಮನ ಏಮನ ಅದು ಏನೇನೋ ಭಾಳ ಅದ್ಭುತವಾಗಿ ಎಲ್ಲವನ್ನೂ ಹೇಳಿದ್ರು.
140ಕ್ಕೂ ಹೆಚ್ಚು ಉಪಜಾತಿಗಳು ಒಕ್ಕಲಿಗ ಸಂಘದಲ್ಲೈತೆ. ಅದನ್ನು ದಯವಿಟ್ಟು ರಾಮ್ ಜಠಮಾಲನಿಗೆ ಮೀರಿದಂಥ ವಕೀಲರು ಮತ್ತು ಅಲ್ಲೆಲ್ಲ ಹಿರಿಯರು ಭಾಳಷ್ಟು ಜನ ಇದ್ದರು, ಅವರಾದರೂ ಹೇಳ್ಬೋದಾಗಿತ್ತು, ಅವ್ರು ಯಾರೂ ಮಾತಾಡಿಲ್ಲ. ಇವತ್ತು ನಮ್ಮ ಪರಮಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ಒಕ್ಕಲಿಗ ಸಮುದಾಯದ ಮಠಗಳೇನವೆ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾವ್ರೆ. ಮತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಈ ಥರ ಸಣ್ಣ ಪುಟ್ಟ ಒಕ್ಕಲಿಗ ಸಮುದಾಯಗಳನ್ನು ಒಂದೇ ಕಡೆ ತೊಗೊಂಡೋಗ್ಬೇಕು, ಒಂದು ಮಾಡಬೇಕು ಅಂತಕ್ಕಂಥ ಭಾಳ ಶ್ರಮವನ್ನು ಪಡ್ತಾಯಿದ್ದಾರೆ. ಅದು ಗುಲ್ಬರ್ಗ ಇರ್ಬೋದು, ಹುಬ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಕರಾವಳಿ ಭಾಗ ಇರ್ಬೋದು, ಮತ್ತು ನಮ್ಮ ಭಾಗ ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಹೊರ ರಾಜ್ಯದಲ್ಲೂ ಕೂಡ ಸಮುದಾಯದ ಮಕ್ಕಳಿಗೆ ಅವರೆಲ್ಲ ಕೂಡ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ. ಹಿಂದೆ ಕೂಡ ಸ್ವಾಮೀಜಿಗಳು ಕೂಡ ಇವರು ಇಷ್ಟು ಜನ ಕೂಡ ನಮ್ಮ ಒಕ್ಕಲಿಗ ಸಮುದಾಯ ಅಂತ ಹೇಳಿದ್ದಾರೆ. ನಾನು ಕೂಡ 33 ವರ್ಷದಿಂದ ಒಕ್ಕಲಿಗ ಸಂಘದ ರಾಜ್ಯ ಸಂಘದ ಸದಸ್ಯ ಕೂಡ ಹೌದು. ನಾನು ಇಡೀ ನನ್ನ ಕುಟುಂಬದವರು ಕೂಡ ನಾವು ಒಕ್ಕಲಿಗ ಸಂಘದಲ್ಲಿ ಸದಸ್ಯರಾಗಿದ್ದೀವಿ. ಪ್ರತಿ 5 ವರ್ಷಕ್ಕೊಂದ್ಸರಿ ನಡೆಯುವಂಥ ಎಲೆಕ್ಷನಲ್ಲಿ ಕ್ಯಾನ್ವಾಸ್ಗೂ ಹೋಗ್ತೀನಿ, ಓಟನ್ನು ಕೂಡ ನಾನು ಹಾಕಿದ್ದೀನಿ. ಆದರೆ ಮೊನ್ನೆ ನಡೆದಂಥ ಕೆಲವು ಅಚಾತುರ್ಯವಾಗಿ ನಾನು ಬಹುಶಃ ಎಲ್ಲ ಬಾಯಿ ತಪ್ಪಿ ಒಂದು ಮಾತನ್ನು ಅಂದಿದ್ದೆ. ನಾನು ಯಾವತ್ತೂ ಕೂಡ ನನ್ನ ಬಾಯಲ್ಲಿ ಜಾತಿ ಬರಲ್ಲ. ನಾನು ಹಿಂದುತ್ವವನ್ನು ಇಟ್ಕೊಂಡು ಹೋರಾಟ ಮಾಡ್ಕೊಂಡೇ ಬಂದಿರೋದು. ನಾನು 78ರಿಂದ ಕೂಡ ನಾವೆಲ್ಲ ಹಿಂದೂಗಳಿದ್ರೇ ಜಾತಿಗಳು, ಹಿಂದೂನೇ ಇಲ್ಲ ಅಂದಮೇಲೆ ಜಾತಿಯಲ್ಲಿರ್ತದೆ. ಆದರೂ ಕೂಡ ಅವತ್ತು ನಾನು ಸದಾನಂದ ಗೌಡರು ನಮ್ಮ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಬರಲಿಲ್ಲ ಅನ್ನೋ ಒಂದು ಸಣ್ಣ ಆವೇಶದಲ್ಲಿ ಕರಾವಳಿ ಭಾಗದ ಆ ಸಮುದಾಯದ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಿದ ನಿಜ ಅದು. ಅದಕ್ಕೆ ಈಗಾಗಲೇ ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ. ಅದನ್ನು ಯಾರೂ ಕೂಡ ತಪ್ಪಾಗಿ ತಿಳಿಯೋದು ಬೇಡ. ಇದನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಹೋಗಲ್ಲ. ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥನು ಮತ್ತು ಎಲ್ಲ ಸಮುದಾಯವನ್ನು ಜೊತೆಯಲ್ಲಿ ತೊಗೊಂಡೋಗೋ ಕೆಂಪೇಗೌಡರ ಆದರ್ಶವನ್ನು ನಾನು ಮೈಗೂಡಿಸ್ಕೊಂಡಿರ್ತಕ್ಕಂಥನು. ಸೊ ಅದಕ್ಕೆ ಅಲ್ಲಿ ಹೇಳಿಕೆಗಳನ್ನ ಕೊಡೋದು ಇವೆಲ್ಲ ಕೂಡ ನಡೀತಾ ಐತೆ. ಇನ್ನು ಯಾವುದೇ ಹೇಳಿಕೆಗಳು ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ನಾನು ಮೊದಲನೇ ಆದ್ಯತೆ ನನ್ನ ಹಿಂದುತ್ವಕ್ಕೆ, ಅದಾದಮೇಲೆ ನಮ್ಮ ಜಾತಿಗಳ ಆಚಾರ ವಿಚಾರಗಳನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಈ ವಿಚಾರವನ್ನು ಇಲ್ಲಿಗೆ ದಯವಿಟ್ಟು ಮುಗಿಸ್ಬೇಕು. ಇಡೀ ನನ್ನ ಕ್ಷೇತ್ರದಲ್ಲಿ ಸಮುದಾಯಕ್ಕೆ ಏನು ಮಾಡಬೇಕೋ ಅವೆಲ್ಲವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅವ್ರು ಹೇಳಿದ್ರು ಒಕ್ಕಲಿಗರ ಸಂಘಕ್ಕೆ 1 ಪೈಸಾ ಕೊಟ್ಟಿಲ್ಲ ಅಂಥೇಳಿ. ನಾನು ಕೇಳಿದರೆ ಕೊಡ್ತೀನಿ. ಕೇಳಿರೋ ಸಮುದಾಯಗಳಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ. ಇವತ್ತುವರೆಗೂ ಅವರು ನಮ್ಮನ್ನು ಮೆಂಬರ್ಶಿಪ್ಪು ಮಾಡು ಅಂತ ಹೇಳಿಲ್ಲ, ಮತ್ತು ಜನರಲ್ ಬಾಡಿನೂ ಮಾಡಲ್ಲ. ಎಲೆಕ್ಷನ್ ಆಗಿದೆಯಲ್ಲ ಗೊತ್ತಿಲ್ಲ ನನಗೆ. ನಾವು ಅದರಲ್ಲೇನು ಭಾಳ ಇಲ್ಲಿವರೆಗೂ ಕೂಡ ತಲೆ ಹಾಕಕ್ಕೆ ಹೋದಾರಲ್ಲ. ಈಗಲೂ ಕೂಡ ನನ್ನ ಕಡೆಯಿಂದ ಏನು ಸಹಾಯ ಆಗಬೇಕು, ಅಧ್ಯಕ್ಷರವ್ರ ಪದಾಧಿಕಾರಿಗಳು ನನಗೆ ಕೇಳಿಕೊಂಡ್ರೆ ಇಲ್ಲ ನಾನೇ ಕೇಳ್ತೀನಿ. ಅವ್ರು ಲಿಖಿತ ಮುಖಾಂತರ ಏನು ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಸರ್ಕಾರದ ಕಡೆಯಿಂದ ಆಗ್ತಕ್ಕಂಥ ಸಹಾಯವನ್ನು ವೈಯಕ್ತಿಕವಾಗಿ ನಮ್ಮ ಕಡೆಯಿಂದ ಏನಾಗಬೇಕು ಸಮುದಾಯಕ್ಕೆ ಕೂಡ ನಾನು ಖಂಡಿತವಾಗಿ ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಸೊ ಇನ್ನು ಉಳಿಕೆಯದ್ರೂ ಏನು ಪಕ್ಷ ಏನು ಕ್ರಮ ತಗೊಂಡಿದೆ ಕೆಲವು ಮುಖಂಡರ ಮೇಲೆ, ಅದನ್ನು ನಿಮಗೆಲ್ಲ ದಾಖಲೆಗಳನ್ನು ಕೂಡ ಕೊಡ್ತಾರೆ. ಅದನ್ನು ನಮ್ಮ ವಕ್ತಾರರು ಮತ್ತು ನಮ್ಮ ಅಧ್ಯಕ್ಷರು ಕೂಡ ಕೊಡ್ತಾವ್ರೆ. ಆದರೆ ಇಲ್ಲಿ ನಮ್ಮ ಕೆಲವು ಒಕ್ಕಲಿಗ ಮುಖಂಡರಲ್ಲೆಲ್ಲ ಕೂಡ ಸಂಘವನ್ನು ನಾವು ಬೇರೆ ಮಾಡಬೇಕು, ಯಲಹಂಕ ಕ್ಷೇತ್ರದೊಂದಾಗ ನಾನು ವಿರೋಧ ಮಾಡಿದ್ದೀನಿ. ಕೆಂಪೇಗೌಡ ಜಯಂತ್ಯೋತ್ಸವನ್ನೇ 2 ಮಾಡಿ ಮುಜುಗರ ಆಗೈತೆ ನಮಗೆ, 2 ಮಾಡೋದು ಬೇಡ ಅಂಥೇಳಿ. ಆದರೆ ಅವ್ರು ಪ್ರತ್ಯೇಕವಾಗಿ ಸಭೆಯನ್ನು ಕರ್ಕೊಂಡು ಅವ್ರು ತೀರ್ಮಾನ ಮಾಡ್ತಾವ್ರು, ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಪ್ರತ್ಯೇಕವಾಗಿ ಬಂದು ಅದನ್ನು ಕೂಡ ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಸೊ ಈ ವಿಚಾರವನ್ನು ಹೇಳಬೇಕು ಅಂಥೇಳಿ ತಮ್ಮನ್ನು ಕರೆದಿರ್ತಕ್ಕಂಥದ್ದು. ಇನ್ನು 2 ನಿಮಿಷದಲ್ಲಿ ಉಳಿಕೆ ವಿಚಾರಗಳನ್ನು ಬಂದು ತಮಗೆ ಹೇಳ್ತಾರೆ.